सीमा भागातील महाराष्ट्रातील कवळीकट्टी गावाच्या हद्दीमध्ये हुक्केरी तालुक्यातील माणगाव गावचे शेतकरी कंपना पाटील हे शेतात जात असताना टीसी खांबामधून जमिनीवर पसरलेल्या वीज प्रवाहामुळे त्यांच्या बैलांचा जागीच मृत्यू झाल्याची घटना गुरुवारी घडली। स्थानिक शेतकऱ्याने सांगितले की कंपनीला अनेक वेळा खांब हटवण्याची विनंती केली, मात्र कोणतीही दखल घेतली नाही। वीज प्रवाह लागून आमच्या बैलांचा मृत्यू झाला असून याला कंपनी जबाबदार आहे। ಹಿಂಗ ದನ ತಗೊಂಡು ಬರೋದಿನಿ ಈ ಟಿಸಿನ ಇಲ್ಲಿ ಐತೆ ದಾಟಾದಿನಿ ಹೊಲ ಇಲ್ಲಿ ದಾಟಾದಿನಿ ಅಂದ್ರೆ ಅನ್ಕಂದ್ರೆ ಹೊರಗೋಗಿ ಕರೆಕ್ಟ್ ಇತ್ತು ಅಡ್ಡು ಹೊರಗೋಗಿ ಜಾಗ ಮೇಲೆ ಸೈತದವ್ರೆ ನನಗೂ ಜರ ಹೈತು ಕೈ ಹಗ್ಗರನ ಏನು ಮಾಡಿ ಪಟ್ಟು ಜಿದ್ದಿಗೆ ಸೈಡ್ ಹೋಗಿ ಕಜ್ನ ಅವ್ರ ಗೇಟಿಗೆ ಹೋಗಿ ಬರೋದಕ್ಕೆ 15 ನಿಮಿಷ ಅಂದ್ರೆ ಹೊರಗೋಗಿ ಜಾಗ ಮೇಲೆ ಸೈತದಾವ। ನಾನು ತ್ಯಾಗ ಫೋನ್ ಇಲ್ಲ ಏನೂ ಇಲ್ಲ, ಹೊಲಕ್ಕೆ ಮಳೆ ಬೆಳೆನ ಹಂಗೆ ಹೊಂಟಿನಿ ಗಳೆ ಹೊಡ್ಯಾಕ ಅನ್ಕಂದ್ರೆ ಸತ್ತೂರಿ ಮತ್ತು ಎನ್ನಾರ ಬಿ ಮಾಲಕ್ ಬರಲ್ಲ। ಯಾವ ಮಾಲಕ್ ರೀ? ಈ ಬ್ಯಾಟ್ರಿ ಮಾಲಕ್। ಫ್ಯಾಕ್ಟ್ರಿ ಹೆಸರು? ಬ್ಯಾಟ್ರಿ ಹೆಸರು ಏನೈತೆ ಅಮ್ಮ ನಮಗೆ ಗುರುತಿರ್ತಾರ, ಅದ್ರ ಮ್ಯಾನೇಜರ್ ಅದಾನ, ಅವ್ನು ಕರಿತಾನೋ ಅವ್ನು ಹೇಳ್ತಾನೆ ರೀ ಏ ಮಲ್ಲಿಕ ಬಾದ್ರ ಹೊಲ ಗುರು ಬೆಳಗಾವಂತ ಅವ ಮಾಲಕ್ ಇಲ್ಲಿ ಬರಲ್ಲ। ಈಗ ಒಂದು ತಾಸು ಮೇಲೆ ಆಗ್ತದ, ಎಲ್ಲ ರೈತರು ಬಂದು निंತಿದ್ದೆವು, ಯಾರು ಕೂಡ ಅದನ್ನು ಕೇರ್ ಮಾಡಲ್ಲ। ನಮ್ಮ एमकलमेंट पोलीस स्टेशनदाರಿಗೆ ಈಗ ತಿಳಿಸಾರदेವು, ಅವ್ರು ಬಂದು ಏನು ಹೇಳ್ತಾರೆ ಕೇಳೋದೈತಿ। ಈಗ अनेकदा मागणी करूनही अद्याप कोणतीही कारवाई करण्यात आलेली नाही असा संताप शेतकऱ्यांनी व्यक्त केला। सचिन कांबळे, KMM मराठी, हुक्केरी।